ಬೆಂಗಳೂರು ಲೋಕಸಭಾ ಕ್ಷೇತ್ರದ ಈಗ ಸಂಸದರಾದಂತಹ ಸುರೇಶ್ ಅವರನ್ನ ಮಾತಾಡ್ತಾರೆ ಸರ್. ಈಗ ಪ್ರಮುಖವಾಗಿ ನಿನ್ನೆ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿರುವಂತದ್ದು ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಇದ್ರು ಕೂಡ ನಾವು ಬರೋದಿಲ್ಲ ಅಂತ ಬಹಿಷ್ಕಾರ ಮಾಡಿರುವಂತ ಸರ್. ಅದು ಬರೋದಿಲ್ಲ ಅಂತ ಹೇಳಿದರೆ ಹೊರತು ಬಹಿಷ್ಕಾರ ಅಲ್ಲ. ಬಹಿಷ್ಕಾರ ಅನ್ನೋ ಪದನ ಮಾಧ್ಯಮದವರು ಉಪಯೋಗಿಸಬಾರದು. ರಾಮನನ್ನ ಗೌರವಿಸ್ತೇವೆ, ರಾಮ ಸೀತೆಯನ್ನ ಪೂಜಿಸ್ತೇವೆ ಅಂತಕ್ಕಂಥ ಮಾತನ್ನ ವರಿಷ್ಠರು ತಿಳಿಸಿದ್ದಾರೆ. ಸೊ ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಮಾತ್ರ ನೀವು ಮಾತನಾಡ್ತಾ ಇದ್ದೀರಿ. ರಾಮಂದ್ರ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿದಂತ ಲಾಲ್ ಕೃಷ್ಣ ಅದ್ವಾನಿ ಅವರನ್ನ ಆಹ್ವಾನಿಸಿ ಮನೆಯಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ತಿಳಿಸಿರೋದನ್ನ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇಲ್ಲ. ದಯವಿಟ್ಟು ಅದನ್ನ ಪ್ರಶ್ನೆ ಮಾಡಿ ಅವರಿಗೆ ರಕ್ಷಣೆ ಕೊಟ್ಟು ಅವರ ನೇತೃತ್ವದಲ್ಲಿ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಿದಾಗ ನಿಜವಾದ ರಾಮನ ಲಕ್ಷ್ಮಣನ ಸೀತೆಗೆ ಗೌರವ ಸಲ್ಲಿಸಿದಂಗೆ ಅದ್ವಾನಿ ಮುರಳಿ ಮನೋಹರ್ ಜೋಶಿ ಅವರಿಗೆ. ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕೊಟ್ಟಂತ ಗೌರವ, ಹಿಂದೂಗಳಿಗೆ ಕೊಟ್ಟಂತ ಗೌರವ ಅದಾಗ್ತದೆ. ಆ ಕೆಲಸವನ್ನ ತಾವುಗಳು ಮಾಧ್ಯಮದವರು ನರೇಂದ್ರ ಮೋದಿ ಅವರಿಗೆ RSS ಅವರಿಗೆ ತಿಳಿಸಬೇಕು ಅಂತ ಹೇಳಿ ನಮ್ಮನ್ನ ಒತ್ತಾಯ ಮಾಡ್ತೇನೆ. ಯಡಿಯೂರಪ್ಪ ಅವರು ಕೂಡ ಮೊಸರಲ್ಲಿ ಕಲ್ಲುಳ್ಕೊಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅವ್ರ ಆಹ್ವಾನ ಇದ್ರು ಕೂಡ ಹೋಗ್ತಾರೆ, ಅವರ ಒಂದು ದುರ್ದೈವ ಅಂತ ಹೇಳಿದ್ದಾರೆ ಸರ್. ಅದು ನಾನ್ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ಈ ರಾಮಂದ್ರ ಇವತ್ತು ನಿರ್ಮಾಣ ಆಗ್ಲಿಕ್ಕೆ ಲಾಲ್ ಕೃಷ್ಣ ಅದ್ವಾನಿ ಅವರು ಮುರಳಿ ಮನೋಹರ್ ಜೋಶಿ ಅವರ ಕಾರಣ. ಅವರನ್ನ ಹೊರಗಿಟ್ಟು ಮಾಡ್ತಾ ಇರೋದನ್ನ ಮೊದಲು ಭಾರತೀಯ ಜನತಾ ಪಕ್ಷದವರು ಮಾಧ್ಯಮದವರು ಪ್ರಶ್ನೆ ಮಾಡಬೇಕು. ಅವರಿಗೆ ರಕ್ಷಣೆ ಕೊಟ್ಟು ಅವರನ್ನ ಎಲ್ಲ ರೀತಿಯ ಸವಲತ್ತನ್ನ ಕೊಟ್ಟು ಅವರನ್ನ ಅಲ್ಲಿ ಗೌರವಿಸುವಂತ ಕೆಲಸ ಆದಾಗ ಅದನ್ನ ಕಾಂಗ್ರೆಸ್ ಬೆಂಬಲಿಸ್ತದೆ. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.